ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಎಷ್ಟೇ ಕಷ್ಟಪಟ್ಟು ಬಿಸ್ನೆಸ್ಗಳನ್ನು ಮಾಡಿದರೂ ಕೂಡ ಅದರಿಂದ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ, ಲಾಭ ಅನ್ನೋದು ಬರ್ತಾ ಇಲ್ಲ, ಇನ್ನು ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ ಅಂತ ಚಿಂತೆಯನ್ನ ನೀವು ಮಾಡ್ತಾ ಇದ್ರೆ, ನಾನು ಇವತ್ತು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇರುವಂತಹ ಒಂದು ತಂತ್ರಸಾರಗಳಿಂದ ನಿಮ್ಮ ಬಿಸ್ನೆಸ್ ಅನ್ನ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ನಿಮ್ಮ ಬಿಸ್ನೆಸ್ಗಳನ್ನ ಎಲ್ಲಾ ರೀತಿಯಾಗಿ ಅಭಿವೃದ್ಧಿ ಏಳಿಗೆಯನ್ನ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ನೀವು ಮಾಡ್ಕೋಬಹುದು. ಹಾಗಾದ್ರೆ ವೀಕ್ಷಕರೇ, ಆ ತಂತ್ರಸಾರಗಳು ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಯಾರಿಗೆ ತಾನೇ ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ಇಷ್ಟ ಇರೋದಿಲ್ಲ. ಎಷ್ಟೋ ತನಕ ಒಬ್ಬರ ಕೈ ಕೆಳಗಡೆ ಕೆಲಸಗಳನ್ನ ಮಾಡಿ ಕಷ್ಟಪಡುವಂಥದ್ದು ಅಂತ ಚಿಂತೆಗಳನ್ನ ಮಾಡಿ ಎಷ್ಟೋ ಕಷ್ಟಗಳನ್ನ ಪಟ್ಟು ಸಾಲಗಳನ್ನು ಮಾಡಿಕೊಂಡು ಒಂದು ಬಿಸ್ನೆಸ್ಗಳನ್ನ ನಾವು ಮಾಡಿರ್ತೇವೆ. ಆದ್ರೆ ಎಷ್ಟೇ ಒಂದು ಪರವಾಗಿಲ್ಲ 3 ತಿಂಗಳು 6 ತಿಂಗಳು ಬಹಳ ಚೆನ್ನಾಗಿರ್ತದೆ, ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಕೂಡ ಚೆನ್ನಾಗಿ ಲಾಭದಾಯಕವಾಗಿ ಬರ್ತಾ ಇರ್ತದೆ. ಆದ್ರೆ ಬರ್ತಾ ಬರ್ತಾ ತೀರಾ ಡಲ್ ಆಗ್ತಾ ಇದೆ, ತೀರಾ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ. ಸಾಲಗಳನ್ನ ಮಾಡಿಕೊಂಡು ಮಾಡಿರುವಂತ ಬಿಸ್ನೆಸ್ ಇಂದ ಮತ್ತೆ ಸಾಲಗಳೇ ಜಾಸ್ತಿ ಆಗುತ್ತಾ ಇದೆ ಅಂತ ಚಿಂತೆಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ವೀಕ್ಷಕರ ಇನ್ನು ಚಿಂತೆಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ತಂತ್ರಸಾರಗಳು ನನಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ತಂತ್ರಸಾರಗಳು ಏನು ಅಂತ ಹೇಳಿದ್ರೆ, ನೀವು ಪ್ರತಿ ಗುರುವಾರ ಅರಳಿ ಮರದ ಎಲೆಯನ್ನ ನೀವು ತಗೊಳ್ಬೇಕಾಗ್ತದೆ. ಒಂದು ಅರಳಿ ಮರದ ಎಲೆಯನ್ನ ನೀವು ತಗೊಂಡು ನೀವು ಬಿಸ್ನೆಸ್ ಅಲ್ಲಿ ಯಾವ ಜಾಗದಲ್ಲಿ ಕೂತು ನೀವು ವ್ಯವಹಾರ ಮಾಡ್ತಿರೋ ಆ ಜಾಗದ ಅಥವಾ ನಿಮ್ಮ ಆಸನದ ಕೆಳಗಡೆ ಆ ಒಂದು ಎಲೆಯನ್ನ ನೀವು ಇಡಬೇಕಾಗ್ತದೆ. ಈ ರೀತಿಯಾಗಿ 7 ಗುರುವಾರವನ್ನ ನೀವು ಮಾಡಬೇಕಾಗ್ತದೆ. 7 ಗುರುವಾರಗಳನ್ನು ಮಾಡಿ 7 ಎಲೆಯನ್ನ 7 ವಾರಗಳಾದ ನಂತರ ಆ ಒಂದು ಎಲೆಗಳನ್ನ ನೀವು ಹರಿಯೋ ನೀರಿಗೆ ಬಿಸಾಡಬೇಕು. ಮತ್ತು ಈ ಒಂದು ಕ್ರಿಯೆಗಳಾದ ನಂತರ ನೀವು 7 ಲಿಂಬೆಹಣ್ಣು ಮತ್ತು 7 ಹಸಿ ಮೆಣಸಿನಕಾಯಿಯ ಹಾರವನ್ನು ನೀವು ಮಾಡಬೇಕಾಗ್ತದೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಆಗುತ್ತಾ ಇರುವಂತ ಲಾಭದಿಂದ ಜನದೃಷ್ಟಿ ದೋಷಗಳು ಏನಾದರೂ ಬಂದು ನಿಮ್ಗೆ ಏನಾದರೂ ಸಮಸ್ಯೆಗಳು ಆಗುತ್ತಾ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಯ ನಿವಾರಣೆಗೆ ಆ ಒಂದು ಹಾರವನ್ನ ನೀವು ಕೆಲಸಗಳನ್ನು ಮಾಡುವಂತಹ ಜಾಗದ ಮುಂದುಗಡೆನೆ ನೀವು ಅದನ್ನ ನೇತು ಹಾಕಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಮೇಲೆ ಯಾರ ಜನದೃಷ್ಟಿ ದೋಷಗಳು ಬಂದು ಬಿಸ್ನೆಸ್ಗೆ ಸಮಸ್ಯೆಗಳಾಗುತ್ತಾ ಇದೆಯೋ ಅಥವಾ ಜನದೃಷ್ಟಿ ದೋಷದಿಂದ ನಿಮಗೆ ಲಾಸ್ ಆಗುತ್ತಾ ಇದೆಯೋ ಅದೆಲ್ಲ ರೀತಿಯಲ್ಲಿ ಪರಿಹಾರ ಆಗಿ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಿಮ್ಮ ಬಿಸ್ನೆಸ್ ಅಲ್ಲಿ ಏಳಿಗೆ ಇಂಪ್ರೂವ್ಮೆಂಟ್ 100% ಅಷ್ಟು ಖಂಡಿತವಾಗ್ಲೂ ಕಂಡು ಬರ್ತದೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ನೀವು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.